ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರುವಂಥ ಪ್ಲೇಸ್ ಬೈಂದೂರು. ಮುಂದೆ ಹೋದರೆ ರಾಘವೇಂದ್ರ ಮಠ ಸಿಗುತ್ತೆ. ಸೊ ಹೀಗೆ ಮೇಲ್ಗಡೆ ಹೋದರೆ ರಾಘವೇಂದ್ರ ಮಠ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ನೋಡಿ. ಆನ್ ದ ವೇನೇ ಎಷ್ಟೊಂದು ಚೆನ್ನಾಗಿದೆ. ಮಳೆಗಾಲ, ವ್ಯೂಸ್ ಎಲ್ಲ ನೋಡಿ. ಆಚೆ ನೋಡಿದ್ರೆ ತುಂಬ ಸ್ಪೇಸ್ ಇದೆ. ಇದು ನೀವು ಅನ್ಕೋಬೋದು ಇದೇನು ಹೀಗೆ ಅಲ್ಲೊಂದು ಚಿಕ್ಕದಾಗಿ ಮನೆ ಕಟ್ಟಿ ಹಾಗೆ ಇಟ್ಟಿದ್ದಾರೆ, ಇಲ್ಲಿ ಫುಲ್ ಸ್ಪೇಸ್ ಇದೆ, ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ. ಒಂದೊಂದು ಕಾಲದಲ್ಲಿ ಈ ಪ್ಲೇಸಲ್ಲಿ ಮ್ಯಾಂಗನೀಸ್ ರಫ್ತು ಮಾಡ್ತಾ ಇದ್ರು. ಹಾಗಾಗಿ ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿ ಇದೆಲ್ಲ ಪ್ಲೇಸ್ಗಳು ಹಾಗೆ ಬಿದ್ದಿದೆ, ಪಾಳು ಬಿದ್ದ ಆಗಿದೆ. ಬಟ್ ಆದರೆ ಇದು ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗೆ ಮುಂದೆ ಬಂದರೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಗಳ ಇಲ್ಲೇ ಇದೆ, ನೀವೇ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸೊ ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ ಈಡೇರ್ತದೆ ತುಂಬ ನಿಮ್ಮ ಪ್ರಾರ್ಥನೆಗಳೆಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಕೈ ಮುಗಿದು ಇಲ್ಲಿಂದ ಮುಂದೆ ಹೋಗೋಣ. ಹೋಗುವಂಥ ದಾರಿ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಹಾಗೆ ಬಲಬದಿಯಿಂದ ಹೋದರೆ ಸೊ ನಿಮಗೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ, ನವಿಲು ಓಡ್ತದೆ, ನವಿಲು ಕುಣಿಯುತ್ತಿದೆ, ಅಲ್ಲ ನವಿಲು ಓಡುತ್ತಿದೆ. ಇಲ್ಲಿ ರೋಡ್ ಸ್ವಲ್ಪ ಸರಿ ಇಲ್ಲ, ಅಂದರೆ ರೋಡೇ ಮಾಡಿಲ್ಲ, ಮಣ್ಣು ರೋಡ್ ಇದು. ಆದರೂ ಏನು ತೊಂದರೆ ಇಲ್ಲ, ಆರಾಮ್ಸೆ ಹೋಗ್ಬೋದು. ಟಾರ್ ರೋಡ್ ಸಿಕ್ಕಿದೆ ನಮಗೆ ಇಲ್ಲಿ. ಎಂಟ್ರಿ ಆಫ್ ಟಾರ್ ರೋಡ್ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಹಸಿರು. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಬಂದರೆ ತುಂಬ ಹಸಿರಾಗಿ ಕಾಣಿಸುತ್ತೆ. ಅದೇ ಬೇಸಿಗೆಯಲ್ಲಿ ಬಂದರೆ, ಏಪ್ರಿಲಲ್ಲಿ ಬಂದರೆ ಎಲ್ಲ ಒಣಗೋಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಎಷ್ಟೊಂದು ಚಂದವಾಗಿ ಹಸಿರಾಗಿ ಕಾಣಿಸುತ್ತೆ. ಇಲ್ಲಿ ಈಚೆ ಕಡೆ ನೋಡಿ, ಮತ್ತು ಹಾಗೆ ಈ ಕಡೆ ಸಹ ನೋಡಿ, ತುಂಬ ಓಪನ್ ಪ್ಲೇಸ್ ಇಲ್ಲಿ. ಸೊ ಏನು ಮಾಡ್ತಾರೆ, ಬೇಸಿಗೆಗಾಲದ ಒಂದು ಏಪ್ರಿಲ್ ಟೈಮಲ್ಲಿ, ಮದುವೆ ಸೀಸನ್ ಆಗಿರೋ ಟೈಮಲ್ಲಿ ಇಲ್ಲಿ ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಾರೆ. ಇವಾಗ ನಿಮ್ಗೆ ಅನ್ಸ್ಬೋದು ಇಲ್ಲಿ ಹಸಿರಾಗಿದೆ, ಆವಾಗ ಆ ಟೈಮಲ್ಲಿ ಬಂದು ಏನು ಫೋಟೋ ಶೂಟ್ ಮಾಡ್ತಾರೆ ಅಂತ. ನೀವು ಹೇಳೋದು ಸರಿ ಇದೆ ವೀಕ್ಷಕರೇ. ಆದರೆ ಆ ಟೈಮಲ್ಲಿ ಒಂದು ಹುಲ್ಲು ಬೆಳೀತದಲ್ಲ, ಆ ಹುಲ್ಲು ತುಂಬ ತುಂಬ ಎತ್ತರಕ್ಕೆ ಬೆಳೆಯುತ್ತೆ. ಸೊ ಆ ಎತ್ತರಕ್ಕೆ ಬೆಳೆದಿರುವಂಥದ್ದು ಆ ವ್ಯೂ ತುಂಬ ಚೆಂದ ಕಾಣಿಸುತ್ತೆ. ಬೆಟ್ಟ ಗುಡ್ಡದ ರಾಶಿಯಲ್ಲಿ ಎಂಡ್ ಆದ ನಮಗೆ ಸಿಗೋದು ಬೀಚ್. ಸೊ ಇದು ಎಷ್ಟು ಚಂದ ಊರಂದ್ರೆ ನಮ್ಮ ಊರೇ ಚಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಕುಂದಾಪುರದವರು, ನಮಗೆ ಬೆಟ್ಟ ಗುಡ್ಡಗಳು ಕಾಣಕ್ಕೆ ಸಿಗುತ್ತೆ, ಹಾಗೆ ಬೀಚು ಸಹ ಕಾಣಿಸುತ್ತೆ. ನೋಡಿ ಇಲ್ಲಿ ನೇಸರ ಧಾಮ. ಸೊ ಇಲ್ಲಿ ಎಂಟ್ರಿ ಏನಿಲ್ಲ ಸದ್ಯಕ್ಕೆ, ಸೊ ಓಪನ್ ಆಗಿ ಹೋಗ್ಬೋದು. ಸೊ ಇಲ್ಲಿ ಗೇಟ್ ಕ್ಲೋಸ್ ಇದೆ. ನಾನು ಕಾರ್ ತಗೊಂಡ್ಬಂದಿಲ್ಲಲ್ಲ, ಸೊ ಸ್ಕೂಟಿಲೇ ಹೀಗೆ ಒಳಗಿಂದ ಹೋಗ್ತೀನಿ. ಸೊ ಇಲ್ಲಿ ಗಾಡಿ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದರು. ಸೊ ನಾನೀಗ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ನಾನು ರೂಲ್ಸ್ ಬ್ರೇಕ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಗಾಡಿನ ಇಲ್ಲೇ ಹೊರಗಡೆ ಇಟ್ಟು ಗಾಡಿ ಇಗ್ನಿಷನ್ ಬಂದ್ ಮಾಡಿ ಹೋಗುವ. ತೋರಿಸ್ತೀನಿ ನಿಮಗೆ. ಇನ್ನು ಇಲ್ಲಿ ಬರೆದಿದ್ದಾರೆ, ನಾನು ಅದನ್ನು ಕರೆಕ್ಟಾಗಿ ನೋಡದೆ ಹೋಗಿದ್ದೆ. ವಾಹನ ನಿಲುಗಡೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನೋಡಿ ವೀಕ್ಷಕರೇ. ಆಮೇಲೆ ತಲೆ ಇಲ್ಲಿದೆ. ಸೊ ಹಿಂದೆಗಡೆ ಅದ್ರ ಬಾಲ ಇರ್ಬೋದು. ಇದನ್ನು ಯಾಕೆ ಇಲ್ಲಿ ಮಾಡಿದ್ದಾರೆ ಅಂದರೆ, ಹೀಗೆ ಮಳೆಗಾಲದಲ್ಲಿ ಈ ರೀತಿ ನೀರು ತುಂಬಿಕೊಂಡಿರುತ್ತೆ, ಆದರೆ ಬೇಸಿಗೆಗಾಲದಲ್ಲಿ ಹಕ್ಕಿ ಪಕ್ಷಿಗಳಿಗೆಲ್ಲ ತುಂಬ ಹೆಲ್ಪ್ ಆಗಲಿ ಅಂತ ಇದನ್ನು ಮಾಡಿಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಇಲ್ಲೊಂದು ನಾಮಫಲಕ ಹಾಕಿದ್ದಾರೆ. ಅನಿಮಲ್ಸ್ ಗಾನ್, ಟ್ರೀಸ್ ಗಾನ್, ವುಮೆನ್ಸ್ ಗಾನ್. ಸೊ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವ್ಯೂ ಮಳೆಗಾಲದಲ್ಲಿ ಮೇಲ್ಗಡೆ ಎಲ್ಲ ಹಸಿರು ತುಂಬಿಕೊಂಡಿದೆ. ಕೂತ್ಕೊಳ್ಳಿಕ್ಕೆ ತೆಂಗು ದಾಣ ಅಂತ ಹೇಳ್ಬೋದು ಇದಕ್ಕೆ. ಹೀಗೆ ಮುಂದೆ ಬಂದರೆ ಇಲ್ಲೊಂದು ಒಳ್ಳೆ ಸ್ಪಾಟ್ ಇದೆ, ತೋರಿಸ್ತೀನಿ ನೋಡಿ. ನೋಡಿ ವೀಕ್ಷಕರೇ, ಇದು ಒಂದು ಒಳ್ಳೆ ಸ್ಪಾಟ್ ಇಲ್ಲಿ. ಸೊ ಇಲ್ಲಿಂದ ಮೇಲ್ಗಡೆ ಹೋಗಿ ನೋಡಿದ್ರೆ ನಮ್ಮ ಕಂಪ್ಲೀಟ್ ಬೀಚ್ ವ್ಯೂ ಕಾಣಿಸುತ್ತೆ. ಸೊ ನೋಡಿ, ನೀವು ಬನ್ನಿ ಹೋಗೋಣ. ನೋಡಿ ವೀಕ್ಷಕರೇ, ಮಿಸ್ ಮಾಡಿಬಿಡಿ. ಇಲ್ಲಿಂದ ಬಂದರೆ ಫುಲ್ ಬೀಚ್ ಕಾಣಿಸುತ್ತೆ. ಒನ್ ಆಫ್ ದಿ ಬೆಸ್ಟ್ ವ್ಯೂ ಯು ಕ್ಯಾನ್ ಸಿ. ಸೊ ಕ್ಯಾಮ್ರಾದಲ್ಲಿ ನಿಮಗೆ ಈ ರೀತಿ ಕಾಣಿಸ್ಬೋದು, ಬಟ್ ಎದುರುಗಡೆ ಬಂದು ನೋಡಿದ್ರೆ ಆ ಬೀಚ್ ಸೌಂಡು, ಹಾಗೆ ನೋಡುವಂಥ ಕಣ್ಣಿಗೆ ಒಂದು ಆಗುವಂಥ ಮನೋರಂಜನೆ ಅದ್ವಿತೀಯವಾಗಿರೋದು. ಸೊ ಇವರ ಇಲ್ಲಿ ರೂಮ್ಸ್ ಎಲ್ಲ ಬಂದ್ಬಿಟ್ಟು ಎಷ್ಟು ಕಾಸ್ಟ್ ಬರುತ್ತೆ ಪರ್ ಡೇ? ಅದು ಪರ್ ಡೇ 1200, 1700. 1200 ಮತ್ತು 1700 ಅಲ್ವಾ? ಓಕೆ. ಫುಡ್ ಎಲ್ಲ ಎಕ್ಸ್ಟ್ರಾ, ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ನೀವೇ ಮಾಡಿ ಕೊಡ್ತೀರಲ್ಲ ಫುಡ್ ಎಲ್ಲ? ಓಕೆ. ಸೊ ಇದು ಗೌರ್ಮೆಂಟ್ ಆಫೀಷಿಯಲ್ಸ್ಗೆ ಮಾತ್ರ ಅಥವಾ ಪ್ರೈವೇಟ್ ಅವರಿಗೂ ಕೊಡ್ತಾರೆ? ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ. ಬಟ್ ಇದು ಆ್ಯಕ್ಚುಲ್ ಆಗಿ ಗೌರ್ಮೆಂಟ್ ಇಂದೆ, ಗೌರ್ಮೆಂಟ್ ಅಂಡರ್ ಗೌರ್ಮೆಂಟ್. ಸೊ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್? ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ? ಸೊ ಬಟ್ ಗೌರ್ಮೆಂಟ್ ಆಫೀಷಿಯಲ್ಸ್ ಎಲ್ಲ ಬಂದರೆ ಅವ್ರಿಗೆ ಏನಾದರೂ ಅವರಿಗಂದರೆ 250 ಚಾರ್ಜ್ ಇದೆ. ಊಟ ಎಲ್ಲ ಮಾಮೂಲಿನಂತೆ.
ಸೊ ಊಟ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. charge. ಸೊ ಅವರಿಗೆ ರೆಂಟ್ ಮಾತ್ರ 250. ಬಟ್ ಅವ್ರಿಗೆ ಕಡಿಮೆ. ಸೊ ಬೇರೆ ಆಫೀಸ್ ಥ್ರೂ ಇಂದ ಬಂದರೆ ಮಾತ್ರ, ಆಫೀಸ್ ಥ್ರೂ ಇಂದ ಬಂದರೆ ಮಾತ್ರ. ಸೊ ಇಲ್ಲಾಂದ್ರೆ ಇಲ್ಲ. 250 ಸೊ ನೈಟ್ ಟೈಮ್ ಆಫ್ ಡ್ಯೂಟಿ ಬಂದರೆ ನಾರ್ಮಲ್ ಚಾರ್ಜಸ್. ನಾರ್ಮಲ್ ಚಾರ್ಜ್. ಹೌದಲ್ಲ. ಸೊ ನಿಮ್ಮ ಹೆಸರು? ವಿಶ್ವನಾಥ್. ವಿಶ್ವನಾಥ್. ಇಲ್ಲ ಬೈಂದೂರವ್ರೇನಾ? ಬೈಂದೂರು. ಓಕೆ. ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ. ಸೊ ಇಲ್ಲಿ ಬಂದು ನಾವು ಬ್ರೇಕ್ಫಾಸ್ಟ್ ಅಥವಾ ಏನೇ ಡಿನ್ನರ್ ಆಗಲಿ ಲಂಚ್ ಆಗಲಿ ಇಲ್ಲಿ ಮಾಡಿಕೊಡ್ಲಾಗ್ತದೆ. ಸೊ ಚೆನ್ನಾಗಿದೆ, ತುಂಬ ಆ್ಯಂಬಿಯನ್ಸ್ ಎಲ್ಲ ನ್ಯಾಚುರಲ್ ಆಗಿದೆ. ಸೊ ನೋಡಿ ಎಲ್ಲ ಕಡೆಯಿಂದ ಗಾಳಿ ಬರುತ್ತೆ. ಕೊಲ್ಲೂರು ಮೂಕಾಂಬಿಕೆ ದೇವರು ಒಂದು ಫೋಟೋ ಇದೆ ಇಲ್ಲಿ. ಫ್ರೆಂಡ್ಸ್, ಇದು ಒಂದು ಕಾಟೇಜ್. ಇದು ಬಂದುಬಿಟ್ಟು 1700 ರೇಟ್ ಹೇಳ್ತಿದ್ದಾರೆ ವಿಶ್ವನಾಥ್ ಅವರು. ಇಟ್ ಈಸ್ ಆ್ಯಕ್ಚುಯಲ್ ಕಾಸ್ಟ್. ಸೊ ನೋಡು ಹೇಗಿದೆ ಅಂತ ರೂಮ್. ಸೊ ಬೆಡ್ಸ್ ಹೀಗಿದೆ. ವಾಶ್ರೂಮ್ ತುಂಬ ದೊಡ್ಡದಾಗಿದೆ. ವಾಶ್ರೂಮ್ ಮಾತ್ರ ಏನಾದರೂ ಬಟ್ಟೆ ಏನಾದರೂ ಇದ್ದರೆ ಹಾಕೊಂಡ್ಬಿಡ್ಬೋದು ಇಲ್ಲೇ. ಬಾಲ್ಕನಿ ನೋಡಿದ್ರೆ ಹೇಗಿರುತ್ತೆ ಅಂತ ನಾವು. ಸೊ ಇಲ್ಲಿಂದನೇ ಸೌಂಡ್ ಕಳಿಸುತ್ತೆ ನಮಗೆ ಬೀಚಿಂದು. ಸೊ ನೋಡಿ ಸ್ನೇಹಿತರೆ, ನಿಮಗೆ ಈ ರೀತಿ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ನನಗೆ ತುಂಬ ನೀಟಾಗಿ ಕಾಣಿಸುತ್ತೆ ಬೀಚ್. ನೋಡಿ, ನಿಮಗೂ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಬೀಚ್ ಇಲ್ಲಿ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಇಲ್ಲಿ ತುಂಬ ಚೆಂದ ಕಾಣಿಸುತ್ತೆ. ಹಾಗೆ ಈವ್ನಿಂಗ್ ಅಂತ ಬಂದರೆ ಸನ್ಸೆಟ್ ಕೂಡ ಇಲ್ಲಿ ಕಾಣಿಸ್ಬೋದು, ನಿಮಗೆ ತೋರುತ್ತೆ ಇಲ್ಲಿ. ಆ್ಯಂಬಿಯನ್ಸ್ ಇಟ್ ಈಸ್ ಬೆಸ್ಟ್ ಹಿಯರ್. ಸೊ ಎಲ್ಲೆಲ್ಲೋ ಹೋಗೋದಕ್ಕಿಂತ ಸೊ ಇಲ್ಲೇ ಬಂದು ನೀವು ಸ್ಟೇ ಆಗ್ಬೋದು ಡೇ ಆ್ಯಂಡ್ ನೈಟ್. ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆಗಿದೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಟ್ಟಿದೆ ಇಲ್ಲಿ. ಆದಷ್ಟು ಇನ್ಫಾರ್ಮೇಷನನ್ನು ನಾನು ಕವರ್ ಮಾಡಿದ್ದೀನಿ. ಯಾವುದೇ ರೀತಿಯಾದಂಥ ಕಾಟೇಜ್ ಬೇಕಾದಲ್ಲಿ ಬೈಂದೂರಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ ವಿತ್ ವೆರಿ ಗುಡ್ ಆ್ಯಂಬಿಯನ್ಸ್. ಆ ಆ್ಯಂಬಿಯನ್ಸ್ಗೋಸ್ಕರನಾದರೂ ನೀವು ತಗೊಳ್ಬೇಕಾಗುತ್ತೆ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಡಯಲ್ ಮಾಡಿ. ಆ ಕಾಂಟ್ಯಾಕ್ಟ್ ನಂಬರನ್ನು ನಾನು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.